ನಮ್ಮ ಭಾರತ ದೇಶದ ಮೇಲೆ ಅದ್ಯಾರ ಕೆಟ್ಟ ಕಣ್ಣು ಬಿದ್ದಿದೆ ಗುರು. ಒಂದಾದ್ಮೇಲೆ ಒಂದು ದುರ್ಘಟನೆಗಳು ಆಗ್ತಾ ಇದೆ. ಮೊದಲು ಪಾಲ್ಗಾಮ್ ಅಟ್ಯಾಕ್, ಅದಾದ್ಮೇಲೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾಲ್ ತುಳಿತ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಟ್ರೈನ್ ಇನ್ಸಿಡೆಂಟ್, ಇವತ್ ನೋಡಿದೆ ಏರ್ ಇಂಡಿಯಾ ಕ್ರಾಶ್ ಆಗೋಗಿದೆ. ಏನ್ ನಡೀತಿದೆ ಗುರು ಇಂಡಿಯಾದಲ್ಲಿ, ಏನ್ ನಡೀತಿದೆ? ಇವತ್ತು ಅಂದರೆ 12ನೇ ಜೂನ್ 2025 ಮಧ್ಯಾಹ್ನ 1:38 ಅಹಮದಾಬಾದ್ ನಿಂದ ಲಂಡನ್ಗೆ ಏರ್ ಇಂಡಿಯಾ ಫ್ಲೈಟ್ ನಂಬರ್ AI 171 242 ಪ್ಯಾಸೆಂಜರ್ಸ್ ಪ್ಲಸ್ ಕ್ರೂ ಮೆಂಬರ್ ನ ತುಂಬಿಕೊಂಡು ಹೋಗ್ತಾ ಇತ್ತು. ಅದರಲ್ಲಿ 169 ಇಂಡಿಯನ್ಸ್, 53 ಬ್ರಿಟಿಷ್, 1 ಕೆನಡಿಯನ್ ಮತ್ತೆ 7 ಪೋರ್ಚುಗೀಸ್ ಸಿಟಿಜನ್ ಇದ್ರು. ಏನ್ ನಡೀತಿದೆ ಗುರು ನಮ್ಮ ಇಂಡಿಯಾದಲ್ಲಿ, ಏನ್ ನಡೀತಾ ಇದೆ? ಒಂದಾದ್ಮೇಲೆ ಒಂದು ದುರ್ಘಟನೆಗಳು. ಇವಾಗ ಲಿಟ್ರಲಿ 61 ಫಾರಿನ್ ಸಿಟಿಜನ್ಸ್ ಹೋಗಿದ್ದಾರೆ. ಕೆನಡಾಗೆ, ಬ್ರಿಟಿಷ್ಗೆ, ಪೋರ್ಚುಗೀಸ್ಗೆ ನಮ್ ಇಂಡಿಯನ್ ಗೌರ್ಮೆಂಟ್ ಇವಾಗ ಏನಂತ ಆನ್ಸರ್ ಕೊಡುತ್ತೆ? 61 ಡೆಡ್, 61. ಇವಾಗ ಈ ಪ್ಲೇನ್ ಕ್ರಾಶ್ ಆಗಿದ್ದಕ್ಕೆ ರೀಸನ್ ಏನಂತ ಸದ್ಯಕ್ಕಂತೂ ಯಾರಿಗೂ ಗೊತ್ತಿರಲ್ಲ. ಬಟ್ ರೀಸನ್ ಏನೇ ಇರ್ಲಿ, ಅದು ನ್ಯಾಚುರಲ್ ಡಿಸಾಸ್ಟರ್ ಆಗ್ಲಿ ಅಥವಾ ಯಾರಾದ್ರೂ ಬಾಂಬ್ ಇಟ್ಟಿರ್ಲಿ ಅಥವಾ ಟೆರರಿಸ್ಟ್ ಅಟ್ಯಾಕ್ ಆಗಿರ್ಲಿ, ಅದು ಏನೋ ಒಂದ್ ಆಗಿರ್ಲಿ, ಬಟ್ ಅದಕ್ಕೊಂದು ಯಾರು ಹೊಣೆ? ಗೌರ್ಮೆಂಟ್ ಆಗ್ತಾನೆ ಹೊಣೆ ಆಗ್ಬೇಕು. ಇವಾಗ ಅದಕ್ಕೆ ಪ್ಲೇನ್ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲಿನೇ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಹೋಗಿ ಬಿದ್ದಿದೆ, ಅಲ್ಲೇ ಬ್ಲಾಸ್ಟ್ ಆಗಿದೆ. ಇಲ್ಲಿವರೆಗೂ 200+ ಡೆತ್ ಆಗಿದೆ ಅಂತ ಕನ್ಫರ್ಮ್ ಆಗಿದೆ. ಅದರಲ್ಲಿ ಮೇನ್ಲಿ ಗುಜರಾತದ ಮಾಜಿ ಮುಖ್ಯಮಂತ್ರಿ ವಿಜಯ್ ಭಾಯ್ ರೂಪಾನಿ ಅವರು ಕೂಡ ತೀರಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಸುದ್ದಿ ಬರ್ತಾ ಇದೆ. ತುಂಬಾ ಲೈಟ್ ಆಗಿ ತಗೊಂತಾರೆ ನಮ್ಮ ಇಂಡಿಯಾದಲ್ಲಿ. ಅದು ಏನೇ ಆಗ್ಲಿ ಲೈಟ್ ಆಗಿ ತಗೊಂಡ್ಬಿಡೋದು. 242 ಡೆಡ್. ಆ ಡೆಡ್ ಬಾಡಿಗಳು ಸುಟ್ಟು ಕರಕಲಾಗಿದೆ. ನಾವು ಚಿಕನ್ ಗಳನ್ನ ಹೆಂಗ್ ಬೆಂಕಿಯಲ್ಲಿ ಸುಡ್ತೀವಲ್ಲ ಆ ತರ ಸುಟ್ಟು ಕರಕಲಾಗಿದ್ದಾರೆ. 242 ಮೆಂಬರ್ಸ್ ಅಲ್ಲಿ ಲೈಕ್ ಗುಜರಾತ್ ಮಾಜಿ ಮುಖ್ಯಮಂತ್ರಿ ಅವ್ರದ್ದೊಂದು ಕನ್ಫರ್ಮೇಶನ್ ಆಗಿದೆ. ಈ ತರ ಎಷ್ಟು ಬಿಸ್ನೆಸ್ ಮ್ಯಾನ್ ಇರ್ತಾರೋ, ಅದೆಷ್ಟು ಸೆಲೆಬ್ರಿಟಿ ಇರ್ತಾರೋ, ಅದ್ ಯಾರ್ಯಾರು ಇರ್ತಾರೋ ದೇವರಿಗೆ ಗೊತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿನೇ ಹೇಳಿದ್ದೆ, ಬೇಜವಾಬ್ದಾರಿತನ ಅನ್ನೋದು ತುಂಬಾ ಕೆಟ್ಟದದು. ಅದನ್ನ ಆದಷ್ಟು ಬೇಗ ಸುಧಾರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ತರ ಘಟನೆಗಳನ್ನ ಆಗೋದನ್ನ ತಡೆಯಕ್ ಸಾಧ್ಯನೇ ಇಲ್ಲ. ನನ್ಗೆ ಅಂತೂ ನಾನು ಹಿಂಗೆ ಜಸ್ಟ್ ಹಿಂಗ್ ವರ್ಕ್ ಹೋಗಣ್ಣ ಅಂತ ಅನ್ಕೊಂಡೆ, ಅಷ್ಟೊತ್ತಿಗೆ ನನ್ಗೆ ಅಂತೂ ಮತ್ತೊಂದಾಯ್ತಾ. ಲೆಟ್ಸ್ ಮ್ಯಾನ್, ನೋಡೋಣ. ಇನ್ನು ಏನ್ ಕನ್ಫರ್ಮೇಶನ್ ಬಂದಿಲ್ಲ, ಏನೇನ್ ನ್ಯೂಸ್ ಇರುತ್ತೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಬಾಯ್.